ರಿಪಬ್ಲಿಕ್ ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ವಿನೋದ್ ಪಡವಾರಳ್ಳಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ ಮೆರವಣಿಗೆ ಅತ್ಯಂತ ಯಶಸ್ವಿಯಾಗಿ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಈ ಮೂಲಕವಾಗಿ 2025ರ ಮೈಸೂರು ದಸರಾ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಇದಕ್ಕೆ ಪ್ರಮುಖ ಕಾರಣಕರ್ತರು ಅಂತಂದ್ರೆ ದಸರಾ ಗಜಪಡೆಗಳ ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್. ಈ ಬಾರಿ ಒಟ್ಟು 14 ಆನೆಗಳು ಮೈಸೂರು ಅರಮನೆಯನ್ನ ಗಜಪಯಣದ ಮೂಲಕವಾಗಿ ಎಚ್.ಡಿ. ಕೋಟೆ ತಾಲೂಕಿನ ವೀರರ ಹೊಸಳ್ಳಿಯಿಂದ ಮೈಸೂರು ಅರಮನೆಯನ್ನ ಪ್ರವೇಶ ಪಡ್ಕೊಂಡಿತ್ತು. ಆ ಕಳೆದ 2 ತಿಂಗಳಿಂದಲೂ ಕೂಡ 14 ಆನೆಗಳ ಜೊತೆಗೆ ಮಾವುತರು ಮತ್ತು ಕಾವಾಡಿಗರು ಕುಟುಂಬಸ್ಥರು ಎಲ್ಲರೂ ಕೂಡ 2 ತಿಂಗಳ ಕಾಲ ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿ ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಕೂಡ ಜಂಬೂ ಸವಾರಿ ತಾಲೀಮನ್ನು ನಡೆಸ್ತಾ ಇತ್ತು. ಪ್ರತಿನಿತ್ಯವೂ ಕೂಡ ಅಭಿಮನ್ಯು ಆನೆ ಇರ್ಬೋದು, ಜೊತೆಗೆ ಅದ್ರ ಜೊತೆಗೆ ಬಂದಿರುವಂತಹ 14 ಆನೆಗಳು, ಹೆಣ್ಣಾನೆ ಇರ್ಬೋದು, ಗಂಡಾನೆ ಇರ್ಬೋದು, ಪ್ರತಿಯೊಂದು ಆನೆಗಳು ಕೂಡ ಪ್ರತಿನಿತ್ಯವೂ ಕೂಡ ತಾಲೀಮಲ್ಲಿ ಭಾಗಿಯಾಗ್ತಾ ಇತ್ತು. ಬಹಳ ಪ್ರಮುಖವಾಗಿ ಅಭಿಮನ್ಯು ಆನೆ ಈ ಬಾರಿ 6ನೇ ಬಾರಿಗೆ ಏನೋ ಚಿನ್ನದ ಅಂಬಾರಿಯನ್ನ ಹೊತ್ತು ಯಶಸ್ವಿಯಾಗಿ ಇನ್ನೂ ಒಂದು ಬಾರಿ ಅಂಬಾರಿಯನ್ನು ಹೊತ್ತಕ್ಕೂ ಕೂಡ ಈಗ ಸಿದ್ಧ ಆಗಿರುವಂಥದ್ದು. ಬಹಳ ಪ್ರಮುಖವಾಗಿ ಸತತ 6ನೇ ಬಾರಿ ಅಭಿಮನ್ಯು ಚಿನ್ನದ ಅಂಬಾರಿ ಹೊರುವ ಮೂಲಕವಾಗಿ ವಿಶಿಷ್ಟವಾದಂತಹ ದಾಖಲೆ ಕೂಡ ಮಾಡಿದ್ದಾನೆ. ಇದರ ಜೊತೆಗೆ ಈಗಾಗಲೇ ಕಳೆದ 2 ತಿಂಗಳಿಂದ ಮೈಸೂರು ಬಂದ ಸಂದರ್ಭದಲ್ಲೂ ಕೂಡ ಮೊದಲಿಗೆ ಆರಂಭದಲ್ಲಿ ಕೇವಲ ಮೈಸೂರು ಅರಮನೆ ಆವರಣದಲ್ಲಷ್ಟೇ ವಾಕಿಂಗ್ ಅನ್ನ ಮಾಡಿಸಲಾಗ್ತಾ ಇತ್ತು. ತದನಂತರದಲ್ಲಿ ಮೈಸೂರು ಅರಮನೆಯಿಂದ ಸಯ್ಯಾಜಿರಾವ್ ರಸ್ತೆ ಮೂಲಕವಾಗಿ ಆಯುರ್ವೇದಿಕ್ ರಸ್ತೆವರೆಗೂ ಕೂಡ ಅದೇ ಅರ್ಧ ಪ್ರತಿನಿತ್ಯವೂ ಕೂಡ ಇಂತಿಷ್ಟು 2-3 ಕಿಲೋಮೀಟರ್ ಅಷ್ಟು ವಾಕಿಂಗ್ ಅನ್ನ ಮಾಡಲಾಗ್ತಾ ಇತ್ತು. ತದನಂತರದಲ್ಲಿ ಯಾವಾಗ ದಸರಾ ಹತ್ರ ಬರೋಕ್ಕೆ ಶುರು ಆಯಿತು, ಆ ಸಂದರ್ಭದಲ್ಲಿ 5 ಕಿಲೋಮೀಟರ್ ಬನ್ನಿ ಮಂಟಪದವರೆಗೂ ಕೂಡ ತಾಲೀಮನ್ನು ನಡೆಸ್ತಾ ಇತ್ತು. ಜೊತೆಗೆ ಇದೆಲ್ಲದರ ಮಧ್ಯೆ ಈಗಾಗಲೇನೋ ಮೊದಲ ಹಂತವಾಗಿ ಮರಳು ಮೂಟೆಯನ್ನು ಹೊತ್ತು ಸಾಗುವಂತಹ ಕೆಲಸವನ್ನು ಶುರು ಮಾಡಿದ್ರು. ಯಾಕಂದ್ರೆ 750 kg ತೂಕ ಇರುವಂತಹ ಅಂಬಾರಿ ಹೊರಬೇಕಾದ್ರೆ ಅದಕ್ಕೊಂದಷ್ಟು ಪೂರ್ವ ತಯಾರಿ ಇರಬೇಕಂತ ಹೇಳಿ ಮೊದಲಿಗೆ ಮರಳು ಮೂಟೆಯನ್ನು ಹಾಕಿ ತಾಲೀಮನ್ನು ಮಾಡಲಾಯಿತು. ಅದಾದ ಬಳಿಕ ಏನು ಮರದ ಅಂಬಾರಿಯನ್ನು ಹಾಕುವ ಮೂಲಕವಾಗಿ 750 kg ತೂಕ ಇರುವಂತಹ ಅಂಬಾರಿಯ ಏನೋ ಮರದ ಅಂಬಾರಿಯನ್ನು ಕಟ್ಟಿ ಅದರೊಳಗೆ ಮರಳು ಮೂಟೆಯನ್ನು ಹಾಕಿ ಒಟ್ಟು 800 kg ಬರಬೇಕು, ಅಷ್ಟರ ಮಟ್ಟಿಗೆ ಪೂರ್ವ ತಯಾರಿ ಮಾಡಿಸ್ಕೊಳ್ಳಾಯಿತು. ಇದೆಲ್ಲದರ ಮಧ್ಯೆ ಸಿಡಿಮದ್ದು ತಾಲೀಮು ಕೂಡ ಬಹಳ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಗಣ್ಯರು ಪುಷ್ಪಾರ್ಚನೆ ಮಾಡುವಂಥ ಸಂದರ್ಭದಲ್ಲಿ 7 ಕುಶಾಲ ತೋಪುಗಳಲ್ಲಿ ಒಟ್ಟು 3 ಸುತ್ತುಗಳಲ್ಲಿ 21 ಕುಶಾಲ ತೋಪುಗಳನ್ನು ಸಿಡಿಸ್ತಾರೆ. ಆ ಸಂದರ್ಭದಲ್ಲಿ ಆನೆಗಳು ಯಾವುದೇ ರೀತಿಯ ಕೂಡ ಬೆಚ್ಚಬಾರದು, ಹೆದರಬಾರದು ಅಂತೇಳಿ, ಗಲಿಬಿಲಿ ಆಗಬಾರ್ದು ಅಂತೇಳಿ 3 ಬಾರಿ ಅಂದ್ರೆ ಮೊದಲ ಹಂತ, 2ನೇ ಹಂತ, 3ನೇ ಹಂತ 3 ಹಂತಗಳಲ್ಲಿ ಸಿಡಿಮದ್ದು ತಾಲೀಮನ್ನು ಕೊಡಲಾಯಿತು. ಆ ಸಂದರ್ಭದಲ್ಲೂ ಕೂಡ ಅಭಿಮನ್ಯು ಬೆಚ್ಚದೆ ತನ್ನ ಧೈರ್ಯವನ್ನು ಪ್ರದರ್ಶನ ಮಾಡಿದ. ಜೊತೆಗೆ ಈ ಬಾರಿ ಮೊದಲ ಬಾರಿಗೆ ಬಂದಿರುವಂತಹ ಒಂದೆರಡು ಹೆಣ್ಣಾನೆಗಳು ಆರಂಭದಲ್ಲಿ ಬೆಚ್ಚಿದ್ದನ್ನು ಕಂಡು ಪಡಿಸಿದ್ರೆ ತದನಂತರ ನಡೆದಂತಹ 2ನೇ ಹಂತ ತಾಲೀಮು ಇರ್ಬೋದು, 3ನೇ ಹಂತ ತಾಲೀಮು ಇರ್ಬೋದು, ಈ 3 ಹಂತಗಳಲ್ಲೂ ಕೂಡ ಯಶಸ್ವಿಯಾಗಿ ತಮ್ಮ ಏನೋ ಕಾರ್ಯಪಡೆಯನ್ನ ಯಶಸ್ವಿಯಾಗಿ ಪೂರೈಸಿರುವಂಥದ್ದು. ಈಗಾಗಲೇ ಈ ಬಾರಿ ಒಟ್ಟು 14 ಆನೆಗಳಲ್ಲ, ಇದೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ವರ್ಷಗಳ ದಸರಾದಲ್ಲಿ ಏನೋ ಆ ಕಾಡಿನಿಂದ ಬಂದಂತಹ ಪ್ರತಿ ಆನೆಗಳಲ್ಲೂ ಕೂಡ ಬಳಸ್ಕೊಳ್ಳಲಾಗಿತ್ತು. ಬಹಳ ಪ್ರಮುಖವಾಗಿ ಅಂಬಾರಿ ಆನೆಗೆ ಸಲ ಅಭಿಮನ್ಯುವನ್ನು ಆಯ್ಕೆ ಮಾಡಲಾಗಿತ್ತು. ಕುಮ್ಕಿ ಆನೆಗಳು ಅಂದ್ರೆ ಅಭಿಮನ್ಯುವಿನ ಅಕ್ಕಪಕ್ಕದಲ್ಲಿ ಕಾವೇರಿ ಮತ್ತು ರೂಪ, ನಿಶಾನೆ ಆನೆಯಾಗಿ ಧನಂಜಯ ಆನೆ ಇತ್ತು, ನೌಫತ್ ಆನೆಯಾಗಿ ಗೋಪಿಯನ್ನ ಈ ಬಾರಿ ಆಯ್ಕೆ ಮಾಡ್ಕೊಳ್ಳಲಾಗಿತ್ತು. ಬಹಳ ಪ್ರಮುಖವಾಗಿ ಮೈಸೂರು ಅರಮನೆ ಸಾಂಪ್ರದಾಯಿಕ ಪೂಜೆಗೆ ಪಟ್ಟದ ಆನೆಯಾಗಿ ಶ್ರೀಕಂಠ ಆನೆಯನ್ನ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಶ್ರೀಕಂಠ ಆನೆ ಕೂಡ ಏನು ಶ್ರೀಕಂಠದ ನರಸಿಂಹರಾಜರ ಕಾಲವಾದ ವರ್ಷದಲ್ಲಿ ಸೆರೆ ಹಿಡಿದಂತಹ ಆನೆ ಆಗಿತ್ತು. ಸೊ ಹೀಗಾಗಿ ಅದಕ್ಕೆ ಶ್ರೀಕಂಠ ಅಂತ ಹೆಸರು ಕೂಡ ಇಡಲಾಗಿತ್ತು. ಸೊ ಹೀಗಾಗಿ ಪಟ್ಟದ ಆನೆಯಾಗಿ ಮೈಸೂರು ಅರಮನೆಯವರು ಶ್ರೀಕಂಠ ಆನೆಯನ್ನು ಆಯ್ಕೆ ಮಾಡಿಕೊಂಡಿದ್ರು. 11 ದಿನಗಳ ಕಾಲ ಮೈಸೂರು ಅರಮನೆಯಲ್ಲಿ ವಿಶೇಷವಾದಂತಹ ಪೂಜೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಮೈಸೂರು ಅರಮನೆಗೆ ಹೋಗಿ ಆ ಪೂಜೆಯಲ್ಲಿ ಶ್ರೀಕಂಠ ಆನೆ ಭಾಗಿಯಾಗ್ತಾ ಇತ್ತು. ಇನ್ನು ಸಾಲಾನೆಗಳಾಗಿ ಮಹೇಂದ್ರ, ಶ್ರೀಕಂಠ, ಲಕ್ಷ್ಮಿ, ಕಂಜನ್, ಭೀಮಾ, ಏಕಲವ್ಯ, ಪ್ರಶಾಂತ, ಸುಗ್ರೀವ, ಹೇಮಾವತಿ ಈ ಆನೆಗಳು ಸಾಲಾನೆಗಳಾಗಿ ಈ ಬಾರಿ ಆಯ್ಕೆನ ಮಾಡಲಾಗಿತ್ತು. ಬಹಳ ಪ್ರಮುಖವಾಗಿ ಕಂಜಲ್ ಆನೆ ಇರ್ಬೋದು, ಮಹೇಂದ್ರ ಆನೆ ಇರ್ಬೋದು, ಜೊತೆಗೆ ಈಗಾಗಲೇ ಏನು ಸಾಕಷ್ಟು ಎಲ್ಲರ ಕಣ್ಮನ ಸೆಳೀತಾ ಇರುವಂತಹ ಭೀಮಾ ಆನೆ. ಭೀಮಾ ಅಂತ ಹೆಸರು ಕರೆದ್ರೆ ಸಾಕು, ಆನೆ ಸೊಳ್ಳಿನ ಎತ್ತಿ ಎಲ್ಲರೂ ಕೂಡ ವಿಶ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಸೊ ಹೀಗಾಗಿ ಈ ಬಾರಿ ಪ್ರಮುಖ ಆಕರ್ಷಣೆ ಒಂದು ಕಡೆ ಅಭಿಮನ್ಯು ಆದರೆ ಮತ್ತೊಂದು ಕಡೆ ಏನು ಭೀಮಾ ಆನೆ ಕೂಡ ಸಾಕಷ್ಟು ತನ್ನ ಎಲ್ಲರ ಕಣ್ಮನವನ್ನು ಸೆಳೆಯುವ ಮೂಲಕವಾಗಿ ಸಾಕಷ್ಟು ಸತತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದ. ಜೊತೆಗೆ ಈ ಬಾರಿಯ ಅಂಬಾರಿ ಜಂಬೂ ಸವಾರಿ ಮೆರವಣಿಗೆದೆಲ್ಲ ಕೂಡ ನೀವು ಗಮನಿಸಬಹುದು. ಮೈಸೂರು ಅರಮನೆಯಲ್ಲೇ ಒಂದು ಕಡೆ ಸುಮಾರು 50,000 ಜನ ಸೇರಿದ್ರು. ಜೊತೆಗೆ ಮೈಸೂರು ಅರಮನೆಯಿಂದ KR ವೃತ್ತ ಇರ್ಬೋದು, ಸಯ್ಯಾಜಿರಾವ್ ರಸ್ತೆ ಇರ್ಬೋದು, ಬೊಬ್ಬು ಬಜಾರ್ ಇರ್ಬೋದು, ಹೈವೇ ವೃತ್ತ ಇರ್ಬೋದು, ಜೊತೆಗೆ ಅಟ್ ದ ಎಂಡ್ ಪಾಯಿಂಟ್ ಅಂತಂದ್ರೆ ಬಲಿ ಮಂಟಪ, ಅಲ್ಲಿವರೆಗೂ ಕೂಡ ಲಕ್ಷಾಂತರ ಜನರು ಕೂಡ ಈ ಬಾರಿ ಜಂಬೂ ಸವಾರಿ ಮೆರವಣಿಗೆನ ವೀಕ್ಷಣೆ ಮಾಡಿದ್ರು. ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದೆ. ಅವರೆಲ್ಲರೂ ಕೂಡ ಕಾತುರದಿಂದ ಕಾಯುವಂಥದ್ದು
ಅಂಬಾರಿಯಲ್ಲಿ ಅಂದರೆ 750 ಕೆಜಿ ಚಿನ್ನದ ಅಂಬಾರಿಯಲ್ಲಿ ಅಷ್ಟಭುಜಗಳನ್ನು ಹೊಂದಿರುವಂತಹ ಮಹಿಷನನ್ನ ಮರ್ದನ ಮಾಡ್ತಾ ಇರುವಂತಹ ವಿಗ್ರಹ ವಿಶೇಷವಾಗಿರುವಂತಹ ಚಾಮುಂಡಿ ತಾಯಿಯನ್ನ ಚಿನ್ನದ ಅಂಬಾರಿಯಲ್ಲಿ ನೋಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಬಯಕೆ ಆಗಿರುತ್ತೆ. ಆ ಒಂದು ಕ್ಷಣವನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಬೆಳಿಗ್ಗೆ ಸುಮಾರು 11 ಗಂಟೆಯಿಂದಲೇ ತಮ್ಮ ತಮ್ಮ ಜಾಗವನ್ನ ಹಿಡಿದುಕೊಂಡು ಜನರು ಸಾಕಷ್ಟು ಕಾತರದಿಂದ ಕಾಯ್ತಾ ಇರ್ತಾರೆ. ಸೊ ಹೀಗಾಗಿ ಆ ಒಂದು ಕ್ಷಣವನ್ನು ಕೂಡ ನೋಡಲೇಬೇಕು ಅಂತೇಳಿ ಜನರು ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ರು. ಸೊ ಹೀಗಾಗಿ ಈ ಬಾರಿ ಸುಮಾರು 4 ಗಂಟೆಗೆ ಪುಷ್ಪಾರ್ಚನೆ ಆಯಿತು. ಆ ಸಂದರ್ಭದಲ್ಲಿ ಸುಮಾರು 4:45ಗೆ ಮೈಸೂರು ಅರಮನೆಯಿಂದ ಅಭಿಮನ್ಯು ಟೀಮ್ ಯಾವಾಗ ಮೈಸೂರು ಅರಮನೆ ಬಿಟ್ಟು ಕೇವಲ 2 ಗಂಟೆ ಸಮಯದಲ್ಲೇ ನಿಗದಿತ ಸ್ಥಳ ಅಂತಂದ್ರೆ ಬಲಿಮಂಟಪವನ್ನು ತಲುಪಿತು. ರಸ್ತೆ ಬದಿಗಳಲ್ಲಿ ಲಕ್ಷಾಂತರ ಜನರು ಕೂಡ ಭಾಗಿಯಾಗಿದ್ರು. ಪ್ರತಿಯೊಬ್ಬರು ಕೂಡ ಅಭಿಮನ್ಯುವನ್ನ ನೋಡಿದ ತಕ್ಷಣದಲ್ಲಿ ಎಲ್ಲರೂ ಕೂಡ ಜೈಕಾರವನ್ನು ಆಗ್ತಾ ಇದ್ರು. ಶಿಳ್ಳೆ ಚಪ್ಪಾಳೆ ಎಲ್ಲವೂ ಕೂಡ ಇತ್ತು. ಇದೆಲ್ಲದರ ಮಧ್ಯೆ ದೀಪಾಲಂಕಾರದ ಮಧ್ಯದಲ್ಲಿ ರಸ್ತೆ ಉದ್ದಕ್ಕೂ ಕೂಡ ವಿಶೇಷವಾದಂತಹ ದೀಪಾಲಂಕಾರದ ವ್ಯವಸ್ಥೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಯಾವುದೇ ದೀಪಾಲಂಕಾರ ಇರ್ಬೋದು, ಯಾವುದೇ ಶಬ್ದ ಇರ್ಬೋದು, ಶಿಳ್ಳೆ ಚಪ್ಪಾಳೆ ಯಾವುದಕ್ಕೂ ಕೂಡ ಎದುರದೆ ತನ್ನ ಏನು ಅವರ ಗುರಿ ಬಲಿಮಂಟಪವನ್ನು ಯಶಸ್ವಿಯಾಗಿ ತಲುಪಬೇಕು, ಈ ಬಾರಿ ದಸರಾ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಳಿಸಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಅಪೇಕ್ಷೆ ಕೂಡ ಆಗಿತ್ತು. ಅದಕ್ಕೆ ತಕ್ಕಂತೆ ಅಭಿಮನ್ಯು ಟೀಮ್ ಕೂಡ ತನ್ನ ಕೆಲಸವನ್ನ ಈಗ ಪೂರ್ಣಗೊಂಡಿರುವಂಥದ್ದು. ಈಗ ಸದ್ಯ ಮೈಸೂರು ಅರಮನೆಯಲ್ಲಿ ಈಗಾಗಲೇ ಏನೋ ಮುಕ್ತಾಯಗೊಂಡಿದೆ, ಏನೋ ದಸರಾ ಮುಕ್ತಾಯ ಆಗಿದೆ. ಪ್ರತಿಯೊಂದು ಆನೆಗಳು ಕೂಡ ರಿಲ್ಯಾಕ್ಸ್ ಮೂಡಲ್ಲಿದೆ. ನಾಳೆ ಮೈಸೂರು ಅರಮನೆಯಿಂದ ತನ್ನ ಊರು ಕಾಡಿಲಂತ ಮುಖ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ಬಾರಿಯ ದಸರಾ ಅತ್ಯಂತ ಯಶಸ್ವಿಯಾಗಿ ತೆರೆ ಬಿದ್ದಿದೆ. ಸೊ ಹೀಗಾಗಿ ದಸರಾ ಆನೆಗಳಿಗೆ ಎಲ್ಲರೂ ಕೂಡ ದೊಡ್ಡ ಮಟ್ಟದ ಸೆಲ್ಯೂಟ್ ಎಲ್ಲ ಹೊಡಿತಾ ಇದ್ದಾರೆ. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಯಶಸ್ವಿ ದಸರಾಗೆ ಪ್ರಮುಖ ಕಾರಣ ಈ ದಸರಾದ ರಾಯಭಾರಿಗಳು ಅಂತಂದ್ರೆ ಬಾವುಟ ಕಾವಡಿ ಇರ್ಬೋದು, ದಸರಾ ಗಜಪಡೆಗಳಿರ್ಬೋದು, ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸಿ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ಮೈಸೂರು ಅರಮನೆಯಿಂದ ಕಾಡಿಗೆ ಕೊಡುವಂತಹ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ರಿಪಬ್ಲಿಕ್ ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ವಿನೋದ್ ಪಡವಾರಳ್ಳಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ ಮೆರವಣಿಗೆ ಅತ್ಯಂತ ಯಶಸ್ವಿಯಾಗಿ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಈ ಮೂಲಕವಾಗಿ 2025ರ ಮೈಸೂರು ದಸರಾ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಇದಕ್ಕೆ ಪ್ರಮುಖ ಕಾರಣಕರ್ತರು ಅಂತಂದ್ರೆ ದಸರಾ ಗಜಪಡೆಗಳ ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್. ಈ ಬಾರಿ ಒಟ್ಟು 14 ಆನೆಗಳು ಮೈಸೂರು ಅರಮನೆಯನ್ನ ಗಜಪಯಣದ ಮೂಲಕವಾಗಿ HD ಕೋಟೆ ತಾಲೂಕಿನ ವೀರರ ಹೊಸಳ್ಳಿಯಿಂದ ಮೈಸೂರು ಅರಮನೆಯನ್ನ ಪ್ರವೇಶ ಪಡ್ಕೊಂಡಿತ್ತು. ಕಳೆದ 2 ತಿಂಗಳಿಂದಲೂ ಕೂಡ 14 ಆನೆಗಳ ಜೊತೆಗೆ ಮಾವುತರು ಮತ್ತು ಕಾವಾಡಿಗರು ಕುಟುಂಬಸ್ಥರು ಎಲ್ಲರೂ ಕೂಡ 2 ತಿಂಗಳ ಕಾಲ ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿ ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಕೂಡ ಜಂಬೂ ಸವಾರಿ ತಾಲೀಮನ್ನು ನಡೆಸ್ತಾ ಇತ್ತು. ಪ್ರತಿನಿತ್ಯವೂ ಕೂಡ ಅಭಿಮನ್ಯು ಆನೆ ಇರ್ಬೋದು, ಅದ್ರ ಜೊತೆಗೆ ಬಂದಿರುವಂತಹ 14 ಆನೆಗಳು, ಹೆಣ್ಣಾನೆ ಇರ್ಬೋದು, ಗಂಡಾನೆ ಇರ್ಬೋದು, ಪ್ರತಿಯೊಂದು ಆನೆಗಳು ಕೂಡ ಪ್ರತಿನಿತ್ಯವೂ ಕೂಡ ತಾಲೀಮಲ್ಲಿ ಭಾಗಿಯಾಗ್ತಾ ಇತ್ತು. ಬಹಳ ಪ್ರಮುಖವಾಗಿ ಅಭಿಮನ್ಯು ಆನೆ ಈ ಬಾರಿ 6ನೇ ಬಾರಿಗೆ ಏನೋ ಚಿನ್ನದ ಅಂಬಾರಿಯನ್ನ ಹೊತ್ತು ಯಶಸ್ವಿಯಾಗಿ ಇನ್ನೂ ಒಂದು ಬಾರಿ ಅಂಬಾರಿಯನ್ನು ಹೊತ್ತಕ್ಕೂ ಕೂಡ ಈಗ ಸಿದ್ಧ ಆಗಿರುವಂಥದ್ದು. ಬಹಳ ಪ್ರಮುಖವಾಗಿ ಸತತ 6ನೇ ಬಾರಿ ಅಭಿಮನ್ಯು ಚಿನ್ನದ ಅಂಬಾರಿ ಹೊರುವ ಮೂಲಕವಾಗಿ ವಿಶಿಷ್ಟವಾದಂತಹ ದಾಖಲೆ ಕೂಡ ಮಾಡಿದ್ದಾನೆ. ಇದರ ಜೊತೆಗೆ ಈಗಾಗಲೇ ಕಳೆದ 2 ತಿಂಗಳಿಂದ ಮೈಸೂರು ಬಂದ ಸಂದರ್ಭದಲ್ಲೂ ಕೂಡ ಮೊದಲಿಗೆ ಆರಂಭದಲ್ಲಿ ಕೇವಲ ಮೈಸೂರು ಅರಮನೆ ಆವರಣದಲ್ಲಷ್ಟೇ ವಾಕಿಂಗ್ ಅನ್ನು ಮಾಡಿಸಲಾಗ್ತಾ ಇತ್ತು. ತದನಂತರದಲ್ಲಿ ಮೈಸೂರು ಅರಮನೆಯಿಂದ ಸಯ್ಯಾಜಿರ ರಸ್ತೆ ಮೂಲಕವಾಗಿ ಆಯುರ್ವೇದಿಕ್ ರಸ್ತೆವರೆಗೂ ಕೂಡ ಅದೇ ಪ್ರತಿನಿತ್ಯವೂ ಕೂಡ ಇಂತಿಷ್ಟು 2-3 ಕಿಲೋಮೀಟರ್ ಅಷ್ಟು ವಾಕಿಂಗ್ ಅನ್ನು ಮಾಡಲಾಗ್ತಾ ಇತ್ತು. ತದನಂತರದಲ್ಲಿ ಯಾವಾಗ ದಸರಾ ಹತ್ರ ಬರೋಕ್ಕೆ ಶುರು ಆಯಿತು, ಆ ಸಂದರ್ಭದಲ್ಲಿ 5 ಕಿಲೋಮೀಟರ್ ಬನ್ನಿ ಮಂಟಪದವರು ಕೂಡ ತಾಲೀಮನ್ನು ನಡೆಸ್ತಾ ಇತ್ತು. ಜೊತೆಗೆ ಇದೆಲ್ಲದರ ಮಧ್ಯೆ ಈಗಾಗಲೇನೋ ಮೊದಲ ಹಂತವಾಗಿ ಮರಳು ಮೂಟೆಯನ್ನು ಹೊತ್ತು ಸಾಗುವಂತಹ ಕೆಲಸವನ್ನು ಶುರು ಮಾಡಿದ್ರು. ಯಾಕಂದ್ರೆ 750 ಕೆಜಿ ತೂಕ ಇರುವಂತಹ ಅಂಬಾರಿ ಹೊರಬೇಕಾದ್ರೆ ಅದಕ್ಕೊಂದಷ್ಟು ಪೂರ್ವ ತಯಾರಿ ಇರಬೇಕಂತೇಳಿ ಮೊದಲಿಗೆ ಮರಳು ಮೂಟೆಯನ್ನು ಹಾಕಿ ತಾಲೀಮನ್ನು ಮಾಡಲಾಯಿತು. ಅದಾದ ಬಳಿಕ ಏನು ಮರದ ಅಂಬಾರಿಯನ್ನು ಹಾಕುವ ಮೂಲಕವಾಗಿ 750 ಕೆಜಿ ತೂಕ ಇರುವಂತಹ ಅಂಬಾರಿಯ ಏನೋ ಮರದ ಅಂಬಾರಿಯನ್ನು ಕಟ್ಟಿ ಅದರೊಳಗೆ ಮರಳು ಮೂಟೆಯನ್ನು ಹಾಕಿ ಒಟ್ಟು 800 ಕೆಜಿ ಬರಬೇಕು, ಅಷ್ಟರ ಮಟ್ಟಿಗೆ ಪೂರ್ವ ತಯಾರಿ ಮಾಡಿಸ್ಕೊಳ್ಳಾಯಿತು. ಇದೆಲ್ಲದರ ಮಧ್ಯೆ ಸಿಡಿಮದ್ದು ತಾಲೀಮು ಕೂಡ ಬಹಳ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಗಣ್ಯರು ಪುಷ್ಪಾರ್ಚನೆ ಮಾಡುವಂಥ ಸಂದರ್ಭದಲ್ಲಿ 7 ಕುಶಾಲ ತೋಪುಗಳಲ್ಲಿ ಒಟ್ಟು 3 ಸುತ್ತುಗಳಲ್ಲಿ 21 ಕುಶಾಲ ತೋಪುಗಳನ್ನು ಸಿಡಿಸ್ತಾರೆ. ಆ ಸಂದರ್ಭದಲ್ಲಿ ಆನೆಗಳು ಯಾವುದೇ ರೀತಿಯ ಕೂಡ ಬೆಚ್ಚಬಾರದು, ಹೆದರಬಾರದು ಅಂತೇಳಿ, ಗಲಿಬಿಲಿ ಆಗಬಾರ್ದು ಅಂತೇಳಿ 3 ಬಾರಿ ಅಂದರೆ ಮೊದಲ ಹಂತ, 2ನೇ ಹಂತ, 3ನೇ ಹಂತ 3 ಹಂತಗಳಲ್ಲಿ ಸಿಡಿಮದ್ದು ತಾಲೀಮನ್ನು ಕೊಡಲಾಯಿತು. ಆ ಸಂದರ್ಭದಲ್ಲೂ ಕೂಡ ಅಭಿಮನ್ಯು ಬೆಚ್ಚದೆ ತನ್ನ ಧೈರ್ಯವನ್ನು ಪ್ರದರ್ಶನ ಮಾಡಿದ. ಜೊತೆಗೆ ಈ ಬಾರಿ ಮೊದಲ ಬಾರಿಗೆ ಬಂದಿರುವಂತಹ 1-2 ಹೆಣ್ಣಾನೆಗಳು ಆರಂಭದಲ್ಲಿ ಬೆಚ್ಚಿದ್ದನ್ನು ಕಂಡು ಪಡಿಸಿದ್ರೆ
ತದನಂತರ ನಡೆದಂತಹ 2ನೇ ಹಂತ ತಾಲೀಮು ಇರ್ಬೋದು, 3ನೇ ಹಂತ ತಾಲೀಮು ಇರ್ಬೋದು. ಈ 3 ಹಂತಗಳಲ್ಲೂ ಕೂಡ ಯಶಸ್ವಿಯಾಗಿ ತಮ್ಮ ಏನೋ ಕಾರ್ಯಪಡೆಯನ್ನ ಯಶಸ್ವಿಯಾಗಿ ಪೂರೈಸಿರುವಂಥದ್ದು. ಈಗಾಗಲೇ ಈ ಬಾರಿ ಒಟ್ಟು 14 ಆನೆಗಳಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ವರ್ಷಗಳ ದಸರಾದಲ್ಲಿ ಏನೋ ಆ ಕಾಡಿನಿಂದ ಬಂದಂತಹ ಪ್ರತಿ ಆನೆಗಳಲ್ಲೂ ಕೂಡ ಬಳಸ್ಕೊಳ್ಳಲಾಗಿತ್ತು. ಬಹಳ ಪ್ರಮುಖವಾಗಿ ಅಂಬಾರಿ ಆನೆಗೆ ಈ ಸಲ ಅಭಿಮನ್ಯುವನ್ನು ಆಯ್ಕೆ ಮಾಡಲಾಗಿತ್ತು. ಕುಮ್ಕಿ ಆನೆಗಳು ಅಂದ್ರೆ ಅಭಿಮನ್ಯುವಿನ ಅಕ್ಕಪಕ್ಕದಲ್ಲಿ ಕಾವೇರಿ ಮತ್ತು ರೂಪ, ನಿಶಾನೆ ಆನೆಯಾಗಿ ಧನಂಜಯ ಆನೆ ಇತ್ತು, ನೌಫತ್ ಆನೆಯಾಗಿ ಗೋಪಿಯನ್ನ ಈ ಬಾರಿ ಆಯ್ಕೆ ಮಾಡ್ಕೊಳ್ಳಲಾಗಿತ್ತು. ಬಹಳ ಪ್ರಮುಖವಾಗಿ ಮೈಸೂರು ಅರಮನೆ ಸಾಂಪ್ರದಾಯಿಕ ಪೂಜೆಗೆ ಪಟ್ಟದ ಆನೆಯಾಗಿ ಶ್ರೀಕಂಠ ಆನೆಯನ್ನ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಶ್ರೀಕಂಠ ಆನೆ ಕೂಡ ಏನು ಶ್ರೀಕಂಠದ ನರಸಿಂಹರಾಜರ ಕಾಲವಾದ ವರ್ಷದಲ್ಲಿ ಸೆರೆ ಹಿಡಿದಂತಹ ಆನೆ ಆಗಿತ್ತು. ಸೊ ಹೀಗಾಗಿ ಅದಕ್ಕೆ ಶ್ರೀಕಂಠ ಅಂತ ಹೆಸರು ಕೂಡ ಇಡಲಾಗಿತ್ತು. ಸೊ ಹೀಗಾಗಿ ಪಟ್ಟದ ಆನೆಯಾಗಿ ಮೈಸೂರು ಅರಮನೆಯವರು ಶ್ರೀಕಂಠ ಆನೆಯನ್ನು ಆಯ್ಕೆ ಮಾಡಿಕೊಂಡಿದ್ರು. 11 ದಿನಗಳ ಕಾಲ ಮೈಸೂರು ಅರಮನೆಯಲ್ಲಿ ವಿಶೇಷವಾದಂತಹ ಪೂಜೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಮೈಸೂರು ಅರಮನೆಗೆ ಹೋಗಿ ಆ ಪೂಜೆಯಲ್ಲಿ ಶ್ರೀಕಂಠ ಆನೆ ಭಾಗಿಯಾಗ್ತಾ ಇತ್ತು. ಇನ್ನು ಸಾಲಾನೆಗಳಾಗಿ ಮಹೇಂದ್ರ, ಶ್ರೀಕಂಠ, ಲಕ್ಷ್ಮಿ, ಕಂಜನ್, ಭೀಮಾ, ಏಕಲವ್ಯ, ಪ್ರಶಾಂತ, ಸುಗ್ರೀವ, ಹೇಮಾವತಿ ಈ ಆನೆಗಳು ಸಾಲಾನೆಗಳಾಗಿ ಈ ಬಾರಿ ಆಯ್ಕೆನ ಮಾಡಲಾಗಿತ್ತು. ಬಹಳ ಪ್ರಮುಖವಾಗಿ ಕಂಜಲ್ ಆನೆ ಇರ್ಬೋದು, ಮಹೇಂದ್ರ ಆನೆ ಇರ್ಬೋದು, ಜೊತೆಗೆ ಈಗಾಗಲೇ ಏನು ಸಾಕಷ್ಟು ಎಲ್ಲರ ಕಣ್ಮನ ಸೆಳೀತಾ ಇರುವಂತಹ ಭೀಮಾ ಆನೆ. ಭೀಮಾ ಅಂತ ಹೆಸರು ಕರೆದ್ರು ಸಾಕು, ಆನೆ ಸೊಳ್ಳಿನ ಎತ್ತಿ ಎಲ್ಲರೂ ಕೂಡ ವಿಶ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಸೊ ಹೀಗಾಗಿ ಈ ಬಾರಿ ಪ್ರಮುಖ ಆಕರ್ಷಣೆ ಒಂದು ಕಡೆ ಅಭಿಮನ್ಯು ಆದರೆ ಮತ್ತೊಂದು ಕಡೆ ಏನು ಭೀಮಾ ಆನೆ ಕೂಡ ಸಾಕಷ್ಟು ತನ್ನ ಎಲ್ಲರ ಕಣ್ಮನವನ್ನು ಸೆಳೆಯುವ ಮೂಲಕವಾಗಿ ಸಾಕಷ್ಟು ಸತತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದ. ಜೊತೆಗೆ ಈ ಬಾರಿಯ ಅಂಬಾರಿ ಜಂಬೂ ಸವಾರಿ ಮೆರವಣಿಗೆದೆಲ್ಲ ಕೂಡ ನೀವು ಗಮನಿಸಬಹುದು. ಮೈಸೂರು ಅರಮನೆಯಲ್ಲೇ ಒಂದು ಕಡೆ ಸುಮಾರು 50,000 ಜನ ಸೇರಿದ್ರು. ಜೊತೆಗೆ ಮೈಸೂರು ಅರಮನೆಯಿಂದ KR ವೃತ್ತ ಇರ್ಬೋದು, ಸಯ್ಯಾಜಿರಾವ್ ರಸ್ತೆ ಇರ್ಬೋದು, ಬೊಬ್ಬು ಬಜಾರ್ ಇರ್ಬೋದು, ಹೈವೇ ವೃತ್ತ ಇರ್ಬೋದು, ಜೊತೆಗೆ ಅಟ್ ದ ಎಂಡ್ ಪಾಯಿಂಟ್ ಅಂತಂದ್ರೆ ಬಲಿಮಂಟಪ, ಅಲ್ಲಿವರೆಗೂ ಕೂಡ ಲಕ್ಷಾಂತರ ಜನರು ಕೂಡ ಈ ಬಾರಿ ಜಂಬೂ ಸವಾರಿ ಮೆರವಣಿಗೆನ ವೀಕ್ಷಣೆ ಮಾಡಿದ್ರು. ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದೆ. ಅವರೆಲ್ಲರೂ ಕೂಡ ಕಾತುರದಿಂದ ಕಾಯುವಂಥದ್ದು ಅಂಬಾರಿಯಲ್ಲಿ ಅಂದ್ರೆ 750 ಕೆಜಿ ಚಿನ್ನದ ಅಂಬಾರಿಯಲ್ಲಿ ಅಷ್ಟಭುಜಗಳನ್ನ ಹೊಂದಿರುವಂತಹ ಮಹಿಷನನ್ನ ಮರ್ದನ ಮಾಡ್ತಾ ಇರುವಂತಹ ವಿಗ್ರಹ, ವಿಶೇಷವಾಗಿರುವಂತಹ ಚಾಮುಂಡಿ ತಾಯಿಯನ್ನ ಚಿನ್ನದ ಅಂಬಾರಿಯಲ್ಲಿ ನೋಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಬಯಕೆ ಆಗಿರುತ್ತೆ. ಆ ಒಂದು ಕ್ಷಣವನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಬೆಳಿಗ್ಗೆ ಸುಮಾರು 11 ಗಂಟೆಯಿಂದಲೇ ತಮ್ಮ ಜಾಗವನ್ನು ಹಿಡಿದುಕೊಂಡು ಜನರು ಸಾಕಷ್ಟು ಕಾತರದಿಂದ ಕಾಯ್ತಾ ಇರ್ತಾರೆ. ಸೊ ಹೀಗಾಗಿ ಆ ಒಂದು ಕ್ಷಣವನ್ನು ಕೂಡ ನೋಡಲೇಬೇಕು ಅಂತೇಳಿ ಜನರು ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ರು. ಸೊ ಹೀಗಾಗಿ ಈ ಬಾರಿ ಸುಮಾರು 4 ಗಂಟೆಗೆ ಪುಷ್ಪಾರ್ಚನೆ ಆಯಿತು. ಆ ಸಂದರ್ಭದಲ್ಲಿ ಸುಮಾರು 4:45ಗೆ ಮೈಸೂರು ಅರಮನೆಯಿಂದ ಅಭಿಮನ್ಯು ಟೀಮ್ ಯಾವಾಗ ಮೈಸೂರು ಅರಮನೆ ಬಿಟ್ಟು ಕೇವಲ 2 ಗಂಟೆ ಸಮಯದಲ್ಲೇ ನಿಗದಿತ ಸ್ಥಳ ಅಂತಂದ್ರೆ ಬಲಿಮಂಟಪವನ್ನು ತಲುಪಿತು. ರಸ್ತೆ ಬದಿಗಳಲ್ಲಿ ಲಕ್ಷಾಂತರ ಜನರು ಕೂಡ ಭಾಗಿಯಾಗಿದ್ರು. ಪ್ರತಿಯೊಬ್ಬರು ಕೂಡ ಅಭಿಮನ್ಯುವನ್ನ ನೋಡಿದ ತಕ್ಷಣದಲ್ಲಿ ಎಲ್ಲರೂ ಕೂಡ ಜೈಕಾರವನ್ನು ಆಗ್ತಾ ಇದ್ರು. ಶಿಳ್ಳೆ, ಚಪ್ಪಾಳೆ ಎಲ್ಲವೂ ಕೂಡ ಇತ್ತು. ಇದೆಲ್ಲದರ ಮಧ್ಯೆ ದೀಪಾಲಂಕಾರದ ಮಧ್ಯದಲ್ಲಿ ರಸ್ತೆ ಉದ್ದಕ್ಕೂ ಕೂಡ ವಿಶೇಷವಾದಂತಹ ದೀಪಾಲಂಕಾರದ ವ್ಯವಸ್ಥೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಯಾವುದೇ ದೀಪಾಲಂಕಾರ ಇರ್ಬೋದು, ಯಾವುದೇ ಶಬ್ದ ಇರ್ಬೋದು, ಶಿಳ್ಳೆ, ಚಪ್ಪಾಳೆ ಯಾವುದಕ್ಕೂ ಕೂಡ ಎದುರದೆ ತನ್ನ ಏನು ಅವರ ಗುರಿ ಬಲಿಮಂಟಪವನ್ನು ಯಶಸ್ವಿಯಾಗಿ ತಲುಪಬೇಕು, ಈ ಬಾರಿ ದಸರಾ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಳಿಸಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಅಪೇಕ್ಷೆ ಕೂಡ ಆಗಿತ್ತು. ಅದಕ್ಕೆ ತಕ್ಕಂತೆ ಅಭಿಮನ್ಯು ಟೀಮ್ ಕೂಡ ತನ್ನ ಕೆಲಸವನ್ನ ಈಗ ಪೂರ್ಣಗೊಂಡಿರುವಂಥದ್ದು. ಈಗ ಸದ್ಯ ಮೈಸೂರು ಅರಮನೆಯಲ್ಲಿ ಈಗಾಗಲೇ ಏನೋ ಮುಕ್ತಾಯಗೊಂಡಿದೆ, ಏನೋ ದಸರಾ ಮುಕ್ತಾಯ ಆಗಿದೆ. ಪ್ರತಿಯೊಂದು ಆನೆಗಳು ಕೂಡ ರಿಲ್ಯಾಕ್ಸ್ ಮೂಡಲ್ಲಿದೆ. ನಾಳೆ ಮೈಸೂರು ಅರಮನೆಯಿಂದ ತನ್ನ ಊರು ಕಾಡಿನಂತ ಮುಖ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ಬಾರಿಯ ದಸರಾ ಅತ್ಯಂತ ಯಶಸ್ವಿಯಾಗಿ ತೆರೆ ಬಿದ್ದಿದೆ. ಸೊ ಹೀಗಾಗಿ ದಸರಾ ಆನೆಗಳಿಗೆ ಎಲ್ಲರೂ ಕೂಡ ದೊಡ್ಡ ಮಟ್ಟದ ಸೆಲ್ಯೂಟ್ ಎಲ್ಲ ಹೊಡಿತಾ ಇದ್ದಾರೆ. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಯಶಸ್ವಿ ದಸರಾಗೆ ಪ್ರಮುಖ ಕಾರಣ ಈ ದಸರಾದ ರಾಯಭಾರಿಗಳು ಅಂತಂದ್ರೆ ಬಾವುಟ, ಕಾವಡಿ ಇರ್ಬೋದು, ದಸರಾ ಗಜಪಡೆಗಳಿರ್ಬೋದು, ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸಿ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ಮೈಸೂರು ಅರಮನೆಯಿಂದ ಕಾಡಿಗೆ ಬೀಳ್ಕೊಡುವಂತಹ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.